ನಾವು ಯಾವುದೋ ತಮಿಳ್ ಸಿನಿಮಾ ಮಾಡಕ್ಕೆ ಹೋಗ್ತೀವಿ, ಅವ್ನು ಯಾರೋ ಲೋಕೇಶ್ ಕನಕರಾಜ್ ಥರ ಡೈರೆಕ್ಟ್ರು. ಏನೂ ಮಾಡಬೇಡಿ ಸುಮ್ಮನಿರಿ ಅಂತಾನೆ ಅವನು. ಹೌದಾ? ಆ್ಯಕ್ಟ್ ಎಲ್ಲ ಮಾಡಬೇಡಿ ಸುಮ್ಮನಿರಿ ಅಂತಾನೆ. ಸೊ ನಾವು ಕಾಲದಿಂದ ಕಾಲಕ್ಕೆ ನಾವು ಬದಲಾಗದೇ ಇದ್ದರೆ ನಮ್ಮನ್ನು ಯಾರೂ ಕರೆಯಲ್ಲ. ಕರೆಕ್ಟ್. ನೀವು ಅದೇ 70 80 ದಶಕದ ಆ್ಯಕ್ಟಿಂಗ್ ಮಾಡಿದ್ರೆ ಕರೆಯಲ್ಲ. ಸೊ ಈ ಥರದ್ದು ಹೌ ಟು ಇಲ್ಲಾಂದರೆ ಜಸ್ಟ್ ಇಮ್ಯಾಜಿನ್ ಐ ಮೀನ್ ಇವತ್ತಿನ ಹುಡುಗರು ಅವಿನಾಶ್ ಹತ್ರ ಬಂದು ಕೂತ್ಕೋತಾರೆ ಸರ್ ಆ್ಯಕ್ಟ್ ಮಾಡಿ ಅಂತ. ಈಗ ಅವರು ಒಂದು ಪಿಕ್ಚರ್ಗೆ ಹೋಗಿದ್ದಾರೆ ಹೊನ್ನಾವರಕ್ಕೆ. ಅವ್ರು ರಕ್ಷಿತ್ ಶೆಟ್ಟಿ ಜೊತೆ ಕೆಲಸ ಮಾಡಿದ ಹುಡುಗರಂತೆ ಆ ಹುಡುಗರು. ತುಂಬಾ ಬುದ್ಧಿವಂತರು. ಔಟ್ಡೇಟ್ ಆಗಲಿಲ್ಲ. ಅವರೆಲ್ಲ 22 ವರ್ಷದವರು. ಇವ್ರ ವಯಸ್ಸೇನು? ಹೌ ಇಸ್ ಇಟ್ ದಟ್ ಹೀಸ್ ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಒಬ್ಬ ಆಕ್ಟರ್ ಏನೇನು ಹೀಗೆ ನಮಗೆ ನಮ್ಮ ರಿಲೇಶನ್ಶಿಪ್ ಅನ್ನೋದು ಈ ಲವ್ ಮಾಡೋದು ರೊಮ್ಯಾಂಟಿಕ್ ಆಗಿ ಮನಸ್ಸಲ್ಲೇ ಡ್ಯೂಯೆಟ್ ಹಾಡೋದುಗಿಂತ ಈ ಥರದ ಫ್ರೆಂಡ್ಶಿಪ್ ಜಾಸ್ತಿನ ಅಂತ. ಮತ್ತು ಅವರು ಸಿಕ್ಕಾಪಟ್ಟೆ RSS ಹೌದು. ಅಲ್ಲೂ ಅದು ಎಲ್ಲೋ ಮ್ಯಾಚ್ ಆಗೋಯ್ತು ಐಡಿಯಾಲಜಿಕಲಿ. ತುಂಬ ರಾಷ್ಟ್ರೀಯವಾದಿ ಆ ಥರದ್ದು ಮ್ಯಾಚ್ ಆಯಿತು. ಸೊ ಇಟ್ ವಾಸ್ ಮೋರ್ ಲೈಕ್ ದ್ಯಾಟ್, ನಾಟ್ ಸೋ ಮಚ್. ಈಗೇನು ನಾನು ಅವಿನಾಶನ್ ಮದುವೆ ಆಗ್ತಾ ಇದ್ರೆ ನಾನೇನು ಆತ್ಮಹತ್ಯೆ ಮಾಡ್ಕೋತಾ ಇರಲಿಲ್ಲ, ಅವರೂ ಮಾಡ್ಕೋತಾ ಇರಲಿಲ್ಲ. ಅವ್ರು ಒಂದ್ ಕಡೆ ಆಕ್ಟರ್, ನೀವು ಒಂದ್ ಕಡೆ actor. ಅಷ್ಟೇ.